ಇದು ಬಂದಿರತಕ್ಕಂತಹ ಬರತಕ್ಕಂತಹ ಗ್ರಹಚಾರಗಳ ಪರಿಹಾರಕ್ಕೋಸ್ಕರವಾಗಿ ಮಾಡತಕ್ಕಂತಹ ಹೋಮ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನವಗ್ರಹ ಹೋಮ ಇದು ಮಾಡುವ ಮುಂಚೆ ನಾವು ಜ್ಯೋತಿಷ್ಕರಲ್ಲಿ ಅಥವಾ ಗುರುಗಳ ಮುಖಾಂತರವಾಗಿ ಜಾತಕದಲ್ಲಿ ಯಾವ ಗ್ರಹ ಅರಿಷ್ಟ ಸ್ಥಾನದಲ್ಲಿ ಅಥವಾ ಸಂಧಿ ಇತ್ಯಾದಿ ಅರಿಷ್ಟಗಳನ್ನು ಕೊಡತಕ್ಕಂತಹ ಗ್ರಹಚಾರಗಳನ್ನು ತಿಳಿದುಕೊಂಡು ಮಾಡತಕ್ಕಂತಹ ಹೋಮಗಳಿಗೆ ನವಗ್ರಹ ಹೋಮ ಅಂತ ಹೇಳಿ ಕರೀತಾರೆ. ಇದರಲ್ಲಿ ಎಲ್ಲಾ ಗ್ರಹಗಳನ್ನು ಸೇರಿಸಿಕೊಂಡು ಮಾಡತಕ್ಕಂತಹ ಹೋಮಕ್ಕೆ ನವಗ್ರಹ ಹೋಮ ಅಂತ ಹೇಳಿ ಕರೆದರೂ, ಒಂದೊಂದು ಗ್ರಹಗಳ ಅರಿಷ್ಟಗಳು ಬಂದಾಗ ಸೂರ್ಯನಿಂದ ಅರಿಷ್ಟ ಬಂದರೆ ಸೂರ್ಯ ಶಾಂತಿ ಎಂತಲೂ, ಚಂದ್ರನಿಂದ ಅರಿಷ್ಟ ಬಂದರೆ ಚಂದ್ರ ಶಾಂತಿ ಎಂತಲೂ, ಮಂಗಳ ಗ್ರಹನಿಂದ ಅರಿಷ್ಟ ಬಂದರೆ ಮಂಗಳ ಶಾಂತಿ ಎಂತಲೂ ಕರೆಯುತ್ತಾರೆ ಕ್ರಮವಾಗಿ. ಹೀಗೆ ರಾಹು ಕೇತ ತನಕವೂ ಶಾಂತಿ ಹೋಮಗಳು ಇದೆ. ಇಷ್ಟು ಅಲ್ಲದೆ ದಶಾಭುಕ್ತಿ ಅಂತ ಹೇಳಿ ಇರುತ್ತೆ. ಈ ದಶಾಭುಕ್ತಿಗಳಲ್ಲಿ ಶತ್ರು ಗ್ರಹಗಳು ಒಂದು ಕಡೆ ಸಂಧಿಸಿದಾಗ ಇದಕ್ಕೆ ಸಂಧಿ ಶಾಂತಿ ಅಂತ ಹೇಳಿ ಕರೀತಾರೆ. ನಿಮಗೆ ತಿಳುವಳಿಕೆಗಾಗಿ ಒಬ್ಬ ಮನುಷ್ಯನಿಗೆ 3 ಸಂಧಿ ಶಾಂತಿ ಬರುತ್ತೆ. ಒಂದು ಕುಜರಾಹು, ಶುಕ್ರ ಆದಿತ್ಯ, ರಾಹು ಬೃಹಸ್ಪತಿ. ಈ 3 ಸಂಧಿಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಉದಾಹರಣೆಗೆ ರಾಹು ಬೃಹಸ್ಪತಿ ಸಂಧಿ ಬಂದಾಗ ನವಗ್ರಹ ಹೋಮಗಳನ್ನು ಮಾಡಿಕೊಂಡು ಸಂಧಿ ದೇವತೆಗಳಿಗಾಗಿರ್ತಕ್ಕಂತಹ ರಾಹು ಮತ್ತೆ ಗುರುವಿನಿಗೆ ವಿಶೇಷವಾದ ಆಹುತಿಗಳನ್ನು ಮತ್ತೆ ಉಪದೇವತೆಗಳಿಗೆ ಆಹುತಿಯನ್ನು ಕೊಡುವುದಕ್ಕೆ ರಾಹು ಬೃಹಸ್ಪತಿ ಸಂಧಿ ಶಾಂತಿ ಎಂತಲೂ, ಶುಕ್ರ ಆದಿತ್ಯನಿಗೆ ಬಂದಾಗ ನವಗ್ರಹ ಹೋಮ ಮಾಡಿಕೊಂಡು ಶುಕ್ರನಿಗೆ ವಿಶೇಷ ಆಹುತಿಗಳು, ಆದಿತ್ಯನಿಗೆ ವಿಶೇಷ ಆಹುತಿಗಳನ್ನು ಕೊಡುವುದಕ್ಕೆ ಸಗ್ರಹ ಶುಕ್ರ ಆದಿತ್ಯ ಸಂಧಿ ಶಾಂತಿ ಎಂತಲೂ, ಕುಜನು ಮತ್ತೆ ರಾಹುಗ್ರಹನಿಗೆ ಸಂಧಿ ಬಂದಾಗ ನವಗ್ರಹ ಹೋಮ ಸಹಿತವಾಗಿ ಕುಜನಿಗೆ ಮತ್ತೆ ರಾಹುಗ್ರಹನಿಗೆ ವಿಶೇಷ ಆಹುತಿಯನ್ನು ಕೊಡುವುದಕ್ಕೆ ಕುಜರಾಹು ಸಂಧಿ ಶಾಂತಿ ಅಂತಲೂ ಕರೆಯುತ್ತಾರೆ. ಬರೀ ಸಂಧಿ ಶಾಂತಿ ಮಾಡದೆ ಯಾವ ಗ್ರಹನ ಗ್ರಹಚಾರ ಬಂದಿರುತ್ತೋ ಆ ಗ್ರಹನಿಗೆ ಯುಕ್ತವಾಗಿರತಕ್ಕಂತಹ ಸಂಖ್ಯೆಯಲ್ಲಿ ಜಪಗಳನ್ನು ಮಾಡಿಸಿ, ತರ್ಪಗಳನ್ನು ಮಾಡಿಸಿ, ನಮಸ್ಕಾರಾದಿಗಳನ್ನು ಮಾಡಿಸಿ, ಹೋಮವನ್ನು ಮಾಡಿ, ಆ ಹೋಮದ ಪ್ರಕ್ರಿಯೆಯಲ್ಲಿ ಹೇಳಿರ್ತಕ್ಕಂತಹ ದಕ್ಷಿಣ ದಾನಾದಿಗಳನ್ನು ಮಾಡಿ, ಹೋಮದ ಪ್ರಕ್ರಿಯೆಯಲ್ಲಿ ಹೇಳಿರ್ತಕ್ಕಂತಹ ಅನ್ನದಾನಾದಿಗಳನ್ನು ಮಾಡಿದಾಗ ಸಂಪೂರ್ಣ ಫಲ ಬರುತ್ತೆ ಅಂತ ಹೇಳಿ ಶಾಸ್ತ್ರೀಯ ವಚನ. ಈ ನವಗ್ರಹ ಹೋಮದಲ್ಲಿ ದೇಶಾಚಾರ ಸಂಪ್ರದಾಯದಲ್ಲಿ ಒಂದೊಂದು ಗ್ರಹನಿಗೆ 4 ಆಹುತಿಗಳನ್ನು ಕೊಡುವಂತಹದ್ದು, ಅಧಿದೇವತೆಗೆ ಪ್ರತಿದೇವತೆಗೆ ಒಂದೊಂದು ಆಹುತಿಗಳನ್ನು ಕೊಡುವಂತಹದ್ದು, ನಂತರದಲ್ಲಿ 8 ಆಹುತಿಗಳನ್ನು ಕೊಡುವಂತಹದ್ದು, 28 ಸಂಖ್ಯೆಯಲ್ಲಿ ಆಹುತಿಯನ್ನು ಕೊಡುವಂತಹದ್ದು, 108 ಸಂಖ್ಯೆಯಲ್ಲಿ ಆಹುತಿ ಕೊಡುವಂತಹ ವಿಧಾನಗಳು ಕೂಡ ಇರುತ್ತವೆ. ಸಂಪೂರ್ಣ ನವಗ್ರಹ ಶಾಂತಿ ಅಂದರೆ ಪ್ರತಿಯೊಬ್ಬ ಗ್ರಹನಿಗೂ 108 ಸಂಖ್ಯೆಯಲ್ಲಿ ಆ ಗ್ರಹಗಳಿಗೆ ಹೇಳಿರ್ತಕ್ಕಂತಹ ಚರು ಅನ್ನಾದಿಗಳಿಂದ, ಅವರ ಗ್ರಹಗಳಿಗೆ ಹೇಳಿರ್ತಕ್ಕಂತಹ ಸಮಿತ್ತುಗಳಿಂದ, ಆಜ್ಯ ಅಂದರೆ ತುಪ್ಪಾದಿಗಳಿಂದ ಆಹುತಿಯನ್ನು ಕೊಡುವುದಕ್ಕೆ ಸಂಪೂರ್ಣ ನವಗ್ರಹ ಶಾಂತಿ ಅಂತ ಕರೆಯುತ್ತಾರೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು, ಕಾಲೇ ವರ್ಷತು ಪರ್ಜನ್ಯಃ, ಪೃಥಿವೀ ಸಸ್ಯಶಾಲಿನಿ, ದೇಶೋಯಂ ಕ್ಷೋಭನಿರತಃ, ಸಜ್ಜನಾಃ ಸಂತು ನಿರ್ಭಯಾಃ, ಅಪುತ್ರಾಃ ಪುತ್ರಿಣಃ ಸಂತು, ಪುತ್ರಿಣಃ ಸಂತು ಪೌತ್ರಿಣಃ, ಅಧುನಾ ಸುಧನಾ ಸಂತು, ಜೀವಂತು ಶರದಾಂ ಶತಂ. ಶ್ರೀಕೃಷ್ಣಾರ್ಪಣಮಸ್ತು.